ವಿಜಯನಗರದಲ್ಲಿ ಸಿಲಿಂಡರ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೊಸಪೇಟೆ ತಾಲೂಕಿನ ಗಾದಿಗನೂರು ಸ್ಫೋಟ ದುರಂತ ಕೇಸ್ ಏನಿತ್ತು. ಸಿಲಿಂಡರ್ ಸ್ಫೋಟದಲ್ಲಿ 11 ಜನರಿಗೆ ಗಂಭೀರ ಗಾಯ ಆಗಿತ್ತು. ವಿಕ್ಟೋರಿಯಾ ಆಸ್ಪತ್ರೆಗೆ ಚಿಕಿತ್ಸೆ ಫಲಿಸದೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಂಥವರು ಚಿಕಿತ್ಸೆ ಫಲಿಸದೆ 4 ಸಾವನ್ನಪ್ಪಿದ್ರು. ಸಚಿವ ಜಮೀರ್ ಅವರಿಂದ ಮನೆ ನಿರ್ಮಾಣದ ಭರವಸೆಯನ್ನು ಕೊಟ್ಟಿದ್ದಾರೆ. ಮಾತಿನಂತೆ ಮೃತರ ಮನೆಗೆ ಜಮೀರ್ ಗುದ್ದಲಿ ಪೂಜೆಯನ್ನು ನೆರವೇರಿಸಿದ್ದಾರೆ. ಮೃತರ ಮಕ್ಕಳ ಭವಿಷ್ಯಕ್ಕೆ ಸಚಿವ ಜಮೀರ್ ಡೆಪಾಸಿಟ್ ಕೂಡ ಇಟ್ಟಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ. ಗಾಯಗೊಂಡವರನ್ನ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ 4 ಮೃತಪಟ್ಟಿದ್ರು. ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಮೃತರ ಕುಟುಂಬಕ್ಕೆ ಮನೆ ನಿರ್ಮಿಸಿಕೊಡುವಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಕೊಟ್ಟ ಮಾತಿನಂತೆ ಇವತ್ತು ಸಿಲಿಂಡರ್ ಸ್ಫೋಟಗೊಂಡ ಮನೆಯ ಗುದ್ದಲಿ ಪೂಜೆಯನ್ನ ಸಚಿವರು ನೆರವೇರಿಸಿದ್ದಾರೆ. ಅಲ್ಲದೆ ಸಿಲಿಂಡರ್ ಸ್ಫೋಟದಿಂದ ಗಾಯಗೊಂಡಿದ್ದ ಒಟ್ಟು 3ರಿಗೆ 12.5 ಲಕ್ಷ ಪರಿಹಾರವನ್ನು ಕೂಡ ಕೊಟ್ಟಿದ್ದಾರೆ. ಬರೋಣ ಅಣ್ಣ, ಸ್ವಲ್ಪ ಹಿಂದಣ್ಣ ಅಣ್ಣ, ಕೈ ತೆಗಿಯೋಣ. ಸ್ವಲ್ಪ ಅಣ್ಣ, ಒಂದು ಸ್ವಲ್ಪ ಹಿಂದಕ್ಕೆ ಸರಿ ಅಣ್ಣ ಸ್ವಲ್ಪ ಹಿಂದಕ್ಕೆ ಸರಿ ಮೇಡಮ್, ಸ್ವಲ್ಪ ಹಿಂದಕ್ಕೆ ಸರಿ ಸರ್ ಒಂದು ನಿಮಿಷ ಇಲ್ಲಿ ನೋಡಿ ಸರ್. ಮೇಡಮ್ ಇಲ್ಲಿ ನೋಡಿ. ಓಕೆ, ಆಯಿತಾ? ಎಸ್ ಆಯ್ತು. ಓಕೆ.